ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗಿನ ಜನರೇಷನ್ ನ ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು, ಸಿಕ್ಕಾಪಟ್ಟೆ ಫಿಟ್ನೆಸ್ ಫ್ರೀಕ್ಗಳಿದ್ದಾರೆ. ಹಾಗೆ ಈ ಹೆಲ್ತ್ ಕಾನ್ಶಿಯಸ್ ತುಂಬಾ ಜನ ಇದ್ದಾರೆ. ಅದರಲ್ಲೂ ಅವರ ದಿನನಿತ್ಯ ಸೇವನೆಗೆ ಈ ಮೊಟ್ಟೆ ಹಾಗೂ ಚಿಕನ್ ಅನ್ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ತಗೊಳ್ತಾರೆ. ಅಂಡ್ ಏನಪ್ಪಾ ಇಲ್ಲಿ ವಿಷಯ ಅಂತ ಹೇಳಿದ್ರೆ, ಈಗ ತುಂಬಾ ಜನ ವೆಯ್ಟ್ ಅನ್ನ ಪುಟ್ ಆನ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ವೆಯ್ಟ್ ಅನ್ನ ಸಮವಾಗಿ ತಗೋಬರ್ಬೇಕು ಅಂದ್ರೆ ಐಡಿಯಲ್ ವೆಯ್ಟ್ಗೆ ತಗೋಬರ್ಬೇಕು ಅಂತ ಹೇಳಿದಾಗ ಒಂದ್ ಸ್ವಲ್ಪ ಡಯಟ್ ಅನ್ನ ಮಾಡ್ತಾರೆ. ಆ ಡಯಟ್ ಟೈಮ್ ನಲ್ಲಿ ಈ ಮೊಟ್ಟೆಯನ್ನ ಹಾಗೆ ಚಿಕನ್ ಅನ್ನ ದಿನನಿತ್ಯ ಸೇವನೆ ಮಾಡುವಂತದ್ದು ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಆಫ್ ಪ್ರೋಟೀನ್, ಅದ್ ನಮ್ಗೆಲ್ರಿಗೂ ಗೊತ್ತೇ ಇದೆ. ಅಂಡ್ ಮೊಟ್ಟೆಯಲ್ಲೂ ಹಾಗೂ ಚಿಕನ್ ಅಲ್ಲೂ ಕೂಡ ಈ ಪ್ರೋಟೀನ್ ಅಂಶ ಜಾಸ್ತಿನೇ ಇರುತ್ತೆ. ಹಾಗಾಗಿ ತುಂಬಾ ಜನ ಜಿಮ್ಮಿಗೆ ಹೋಗುವಂಥವ್ರು ಅಥವಾ ವರ್ಕೌಟ್ ಮಾಡುವಂಥವ್ರು ಈ ಒಂದು ಆಹಾರವನ್ನ ತಗೊಳ್ತಾರೆ. ಅಂಡ್ ಈಗ ಈ ಎಗ್ ಹಾಗೆ ಚಿಕನ್ ನ ಬೆಲೆ ಜಾಸ್ತಿ ಆಗಿದೆ. ಈ ಮೊಟ್ಟೆ ಬೆಲೆ ಈ ಹಿಂದೆ 7 ರೂಪಾಯಿ ಇತ್ತು, ಆದ್ರೆ ಈಗ ಮೊಟ್ಟೆ ಬೆಲೆ 8.5 9 ರೂಪಾಯಿ ಆಗಿದೆ. ಅದು ನಾವು ರಿಟೇಲ್ ಅಲ್ಲಿ ತಗೊಳ್ತೀವಿ ಅಂತ ಅಂದ್ರೆ. ಇನ್ನು ಅದನ್ನ ಮೊಟ್ಟೆನ ನಾವು ಹೋಲ್ಸೇಲ್ ಬೆಲೆಯಲ್ಲಿ ತಗೊಳ್ತೀವಿ ಅಂತಂದ್ರೆ ಹೋಲ್ಸೇಲ್ ಬೆಲೆಯಲ್ಲೂ ಕೂಡ 8 ರೂಪಾಯಿ ಆಗಿದೆ. ಈ ಹಿಂದೆ ನಾವು ರಿಟೇಲ್ ನಲ್ಲಿ ತಗೊಂಡ್ರೇನೆ 7 ರೂಪಾಯಿ ಇತ್ತು. ಅಂದ್ರೆ ಬೆಲೆ ಏರಿಕೆ ಆಗಿದೆ. ಇನ್ನ ಚಿಕನ್ ವಿಷಯಕ್ಕೆ ಬರೋದಾದ್ರೆ, ವಿತೌಟ್ ಸ್ಕಿನ್ ನಾವೇನಾದ್ರೂ ಚಿಕನ್ ಅನ್ನ ತಗೊಳ್ತೀವಿ ಅಂದ್ರೆ 360 ರುಪೀಸ್ ಆಗಿದೆ. ವಿತ್ ಸ್ಕಿನ್ ನಾವು ಚಿಕನ್ ಅನ್ನ ತಗೊಳ್ತೀವಿ 1 kg ಅಂತ ಹೇಳಿದ್ರೆ ಒಂದು 340 ರೂಪಾಯಿ ಆಗಿದೆ. ಈ ಹಿಂದೆ ನಾವು 1 kg ಚಿಕನ್ಗೆ 300 ರೂಪಾಯಿ ಕೊಡ್ತಿದ್ವಿ. ಇವಾಗ 340ರಿಂದ 360 ರೂಪಾಯಿ ಕೊಡ್ಬೇಕಾಗಿದೆ. ಯಾಕೆ ಈ ರೀತಿಯಾಗಿ ಚಿಕನ್ ಹಾಗೂ ಮೊಟ್ಟೆ ಬೆಲೆ ಜಾಸ್ತಿ ಆಯ್ತಪ್ಪ ಅಂತ ನೀವು ನನಗೆ ಕೇಳಿದ್ರೆ, ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಕೋಳಿ ಬೆಳವಣಿಗೆ ಅಷ್ಟಾಗಿ ನಡೀತಾ ಇಲ್ಲ. ಹಾಗಾಗಿ ಅದರ ಜೊತೆಗೆ ನಾವು ನಮ್ಮ ರಾಜ್ಯದಲ್ಲಿ ಕೋಳಿ ಬೆಳವಣಿಗೆಗೆ ಆಗ್ತಿಲ್ಲ ಅನ್ನೋದ್ರ ಜೊತೆಗೆ ನಾವು ಬೇರೆ ರಾಜ್ಯಗಳಿಗೆ ಈ ಒಂದು ಕೋಳಿಯನ್ನ ಸಾಗಾಟನೆ ಮಾಡ್ಬೇಕಾಗಿದೆ. ಅವರಿಗೆ ಈ ಒಂದು ಕೋಳಿಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ನಮ್ಗಿರುವಂತಹ ಈ ಬೇಸಿಕ್ ನೀಡನ್ನ ನಮ್ಗೆ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ದಿನನಿತ್ಯ ಸೇವನೆ ಮಾಡೋ ಅಂತವರಿಗೆ ಇದೊಂಥರ ಎಕ್ಸ್ಟ್ರಾ ಬ್ಯಾಗೇಜ್ ಆಗುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಅವ್ರ ಪಾಕೆಟ್ ಇಂದ ಕೊಡ್ಬೇಕಾಗತ್ತೆ. ಸೊ ಜಿಮ್ ಹಾಗೆ ಈ ಫಿಟ್ನೆಸ್ ಫ್ರೀಕ್ ಅಂತ ಎಲ್ಲ ಏನೇನಿದ್ದೀರಾ, ಯಾರು ದಿನನಿತ್ಯ ಈ ಮೊಟ್ಟೆಯನ್ನ ಚಿಕನ್ ಅನ್ನ ತಿಂತಿರ್ತೀರಾ, ಅವ್ರ ಜೇಬಿಗೆಲ್ಲ ಇದೊಂಥರ ಕತ್ರಿ ಬಿದ್ದಂಗೆ ಲೆಕ್ಕ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.